ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ದಿನ ನನ್ನ ಚಾನಲಲ್ಲಿ ಇವತ್ತು ಈಸಿಯಾಗಿ ಡಿಪೋ ಅಕ್ಕಿಂದ ವೆಜ್ ಪಲಾವ್ ಮಾಡೋದನ್ನ ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಆನ್ ಮಾಡಿ ಒಂದು ಲೈಕ್ ಕೊಟ್ಬಿಡಿ. ನಾನು ಹಾಕೋಂಥ ಹೊಸ ಹೊಸ ವೀಡಿಯೋಸ್ ನಿಮಗೆ ಬೇಗ ತಲುಪುತ್ತೆ. ಹಾಗಾದರೆ ಬನ್ನಿ, ಬೇಕಾಗಿರೋ ಸಾಮಾನು ನೋಡೋಣ. ಬೆಳ್ಳುಳ್ಳಿ, ಶುಂಠಿ, ಇದು ಸ್ವಲ್ಪ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಒಂದು 6 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹೆಸರು, ಸ್ವಲ್ಪ ತೆಂಗಿನಕಾಯಿ, ಒಂದು ಈರುಳ್ಳಿ, ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ, ಟೊಮೆಟೊ, ಕೊತ್ತಂಬರಿ, ಪುದೀನ. ಇಷ್ಟು ಮಸಾಲೆ ರುಬ್ಬೋದಕ್ಕೆ ನಾನು ತೊಗೊಂಡಿರೋ ಐಟಮ್ಸ್. ಇದು ತುಂಬ ಮಸಾಲ ಬೇಡ ಅಂತಂದರೆ ಇಷ್ಟು ಸಿಂಪಲಾಗಿ ತೊಗೊಂಡು ಸಾಕು. ಇಲ್ಲಿ ಪಲಾವ್ ಎಲೆ, ಕಸೂರಿ ಮೇಥಿ, ಪಲಾವ್ ಎಲೆ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಲವಂಗ ತೊಗೊಂಡಿದ್ದೀನಿ, ಒಂದು 2ರಿಂದ 3 ಲವಂಗ ತೊಗೊಂಡಿದ್ದೀನಿ. ಚಕ್ಕೆ, ಮೆಣಸು, ಬಟಾಣಿ, ಒಗ್ಗರಣೆಗೆ ಬಟಾಣಿ, ಮಿಕ್ಸಿಗೆ ವೆಜಿಟೇಬಲ್ಸು, ಈರುಳ್ಳಿ ಮತ್ತು ಟೊಮೆಟೊ, ಉಪ್ಪು, ಸ್ವಲ್ಪ ಖಾರದ ಪುಡಿ ತೊಗೊಂಡಿದ್ದೀನಿ. ಎಲ್ಲ ತೊಗೊಂಡು ಇಲ್ಲಿ ಫ್ರೆಂಡ್ಸ್, ಈಗ ಮಿಕ್ಸಿ ಜಾರಿಗೆ ನಾವು ಇದೆಲ್ಲ ಹಚ್ಚಿಟ್ಟಿರುವಂಥ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಶುಂಠಿ ಹಾಕಿ ರುಬ್ಬಿಟ್ಕೊಳ್ಳೋಣ. ಅಷ್ಟೊತ್ತಿಗೆ ಇಲ್ಲಿ ಬಂದು ಸ್ವಲ್ಪ ಇದರಲ್ಲಿ ರೇಷನ್ ಹಾಕಿರೋದು ನಾನಿಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಒಂದು 3ರಿಂದ 4 ಟೈಮು ತೊಳಿಬೇಕು ಇದು ಅಕ್ಕಿನ. ಆಮೇಲೆ ಅದನ್ನ ಸೈಡಿಗೆ ಇಟ್ಕೊಂಡು ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ವಲ್ಪ ಎಣ್ಣೆ ಇದ್ದರೆ ಚೆನ್ನಾಗಿರುತ್ತೆ. ಅಗ್ಲಗ್ಲು ಬರುತ್ತೆ, ಮೆತ್ತೆ ಆಗಲ್ಲ ಪಲಾವು. ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಈ ಥರ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಅದು ಚಟ ಅಂತ ಸಿಡಿತಾ ಇರುತ್ತೆ. ಆವಾಗ ನೀವು ಅದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಏಕೆಂದರೆ ಬಿಸಿ ಇರುತ್ತೆ ಎಣ್ಣೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಂಡು ಇವಾಗ ಅದಕ್ಕೆ ಪಲಾವ್ ಎಲೆ, ಅನಾನಸು, ಚಕ್ಕೆ, ಮರಾಠಿ ಮೊಗ್ಗು, ಲವಂಗ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕಸೂರಿ ಮೆಂತಿನೂ ಆವಾಗಲೇ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಪಲಾವು ಗಮ್ಮಂತ ಸ್ಮೆಲ್ ಬರ್ತದೆ. ಅವಾಗ ಕಸೂರಿ ಮೆಂತಿ ಆ್ಯಡ್ ಮಾಡ್ತಿರ್ತೀವಿ, ಅವಾಗ ತುಂಬ ಮನೆ ತುಂಬ ಗಮ್ಮಂತ ಸ್ಮೆಲ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಪಲಾವು ಅದೇ ಮೇಯ್ನ್ ಟೇಸ್ಟ್ ಕೊಡೋದು. ಆಮೇಲೆ ಸ್ವಲ್ಪ ಬಾಡ್ಕೊಂಡಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಒಂದೇ ಒಂದು ಟೊಮೆಟೊ ಹಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಬಾಡಿಸ್ಕೊಳ್ತಾರೆ. ಅದನ್ನು ಸ್ವಲ್ಪ ಫ್ರೈ ಆಗಲಿ, ಇಟ್ಕೊಂಡು ಎಣ್ಣೆಲಿ ಹುರಿದ್ರೂ ಚೆನ್ನಾಗಿರುತ್ತಲ್ವ. ಅದನ್ನು ಸ್ವಲ್ಪ ಆದಮೇಲೆ ತರಕಾರಿಗಳೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈ ತರಕಾರಿನ ಎಣ್ಣೆಲ್ಲೇ ಹುರಿದ್ರೆ ತುಂಬ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಅದಕ್ಕೆ ಆಮೇಲೆ ಇಲ್ಲಿ ರುಬ್ಬಿರ್ತೀವಲ್ಲ ಮಸಾಲೆ, ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಎಣ್ಣೆಲಿ ಬೆಂದಮೇಲೆ ನಾವಿಲ್ಲಿ ರುಬ್ಬಿರುವಂಥ ಮಸಾಲೆನ ಆ್ಯಡ್ ಮಾಡ್ತೀವಲ್ಲ, ಅದು ನೋಡಿ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಅವಾಗೆಲ್ಲ ಮಸಾಲೆ ರುಬ್ಬಿದ್ವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಅದನ್ನೆಲ್ಲ ಚೆನ್ನಾಗಿ ಕಲಸಿ ನೋಡಿ. ಈ ಥರ ಕನ್ಸಿಸ್ಟೆನ್ಸಿಲಿ ಈ ಥರ ಗಟ್ಟಿ ಆಗಬೇಕು. ಈ ಥರ ಚೆನ್ನಾಗಿರುತ್ತೆ. ಅದು ತರಕಾರಿ ಎಲ್ಲ ಮಸಾಲೆ ಎಲ್ಲ ಅಂದ್ಕೊಳುತ್ತೆ ತರಕಾರಿಗೆಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಅದು ಸ್ವಲ್ಪ ನೀರಿರುತ್ತೆ, ಅದನ್ನು ನೀರು ಹಾಕ್ಬಿಟ್ಟು ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಇದು ಅಕ್ಕಿ ಹಾಕಿ ತೊಳೆದಿಟ್ಟಿಟ್ಕೊಂಡಿರ್ತೀರಲ್ಲ ಅಕ್ಕಿ ಹಾಕ್ಬಿಟ್ಟು ಹಿಂಗೆಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲೆ ಪುಡಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು ಸ್ವಲ್ಪ ಈಗ ನಾನು ಕುಕ್ ಮಾಡಿದ್ದೀನಿ ಇದು ಖಾರದ ಪುಡಿ ಸ್ವಲ್ಪ ಲೈಟಾಗಿ ಒಂದು ಚಿಟಿಕೆ ಅಷ್ಟು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದನ್ನು ಹಾಕ್ಬಿಟ್ಟು ನೀರು ಎಷ್ಟು ಅಕ್ಕಿ ತೊಗೊಂಡ್ರೆ ಅದು 1 ಗ್ಲಾಸ್ ಅಕ್ಕಿ ತೊಗೊಂಡು 1.5 ಗ್ಲಾಸ್ ಅಥವಾ 2 ಗ್ಲಾಸ್ ಅಕ್ಕಿ ತೊಗೊಂಡು ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹೋಗಾಕ್ಬಿಟ್ಟು ಈ ಕಡೆ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ. ಮೊಸರು ಬಜ್ಜಿಗೆ ನಾನಿಲ್ಲಿ ಮೊಸರು ತೊಗೊಂಡಿದ್ದೀನಿ, ಕ್ಯಾರೆಟು, ಕೊತ್ತಂಬರಿ ಮತ್ತು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಲ್ಲ, ಯಾಕೆಂದರೆ ನಮಗೆ ಮಕ್ಕಳು ತಿನ್ನಲ್ಲ. ಅದು ಹಸಿಮೆಣ್ಸಿನ್ಕಾಯಿ ಸಿಕ್ಕರೆ ನನ್ನ ತಿನ್ನೋದೇ ಇಲ್ಲ ಮಕ್ಕಳು, ಹಂಗಾಗಿ ನಾನು ಹಸಿಮೆಣ್ಸಿನ್ಕಾಯಲ್ಲಿ ಹಾಕಲ್ಲ. ಮೊಸರು ಅದಕ್ಕೆಲ್ಲ ಹಾಕೊಂಡು ಕಲಿಸ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಕಲಿಸ್ಕೊಳ್ಳಿ. ಪಲಾವ್ಗೆ ಮೊಸರು ಬಜ್ಜಿ ಇಲ್ಲಾಂದರೆ ಟೇಸ್ಟೇ ಇಲ್ಲ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ನನಗೆ ತುಂಬ ಗಟ್ಟಿ ಅನ್ನಿಸ್ತು ಅಂದ್ಬಿಟ್ಟು ಸ್ವಲ್ಪ ನೀರು ಬೆರೆಸ್ಕೊತಾ ಇದ್ದೀನಿ. ನೀರು ಬೆರೆಸ್ಕೊಂಡು ಅದನ್ನು ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಆಡಿಸಿ, ಏಕೆಂದರೆ ಒಂಥರ ಗಟ್ಟಿ ಇರುತ್ತಲ್ಲ ಅದೆಲ್ಲ ಹೊಂದ್ಕೊಳ್ಳಿ. ಈ ಥರ ಎಲ್ಲ ಮಿಕ್ಸ್ ಮಾಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ
ಕಡೆ ಎಲ್ಲ ಮಿಕ್ಸ್ ಮಾಡಿ ಒಂದ್ಸಲ ನೋಡಿ ಸಾಕು. ಈ ಥರ ಇಟ್ಟರೆ ಸಾಕು ಥಿಕ್ನೆಸ್ಸು. ಜಾಸ್ತಿ ನೀರಾದರೆ ಅದು ಚೆನ್ನಾಗಿರೋದಿಲ್ಲ ಪಲಾವ್ಗೆ. ನೋಡಿ ನನಗೆ ಇನ್ನೂ ಸ್ವಲ್ಪ ನೀರು ಬೇಕು ಅನ್ನಿಸ್ತು, ಹಾಗಾಗಿ ನಾನು ಸ್ವಲ್ಪ ಆ್ಯಡ್ ಮಾಡಿಕೊಂಡೆ. ಪಲಾವ್ ಜೊತೆ ಮೊಸರು ಬಜ್ಜಿ ಇದ್ದರೆ ನನ್ನ ಮಗಳಿಗೆ ತುಂಬ ಇಷ್ಟ. ಬರೀ ಪಲಾವ್ ಮಾಡಿದ್ರೆ ಅವ್ಳು ತಿನ್ನೋದಿಲ್ಲ, ಅದ್ರ ಜೊತೆ ಮೊಸರು ಬಜ್ಜಿ ಇದ್ದರೆ ಮಾತ್ರ ತಿಂತಾಳೆ ಅವಳು. ನಾನು ಇದೇ ಥರನೇ ನಾನು ಡೈಲಿ ಮಾಡೋದು. ಈಗ ನೋಡೋಣ, ಇದು ರೆಡಿಯಾಗಿದೆ, ವಿಜಿಲ್ ಗಾಳಿ ಹೋಗಿದೆ. ಓಪನ್ ಮಾಡಿದ್ರೆ ವಾವ್, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಆ ಮಸಾಲೆ ಎಲ್ಲ ಮೇಲೆ ಹಿಂಗೆ ಬಂದಿದೆ ಅಂದರೆ ಅರೋಮ ಮಾತ್ರ ಸೂಪರಾಗಿ ಬರ್ತಿದೆ. ಕಸೂರಿ ಮೇಥಿ ಹಾಕಿದ್ವಲ್ಲ, ಅರೋಮ ಮಾತ್ರ ಸಕ್ಕತ್ತಾಗಿ ಬರ್ತಾಯಿದೆ ನೋಡಿ. ಯಾವ ಸೋನಾ ಮಸೂರಿ ಅಕ್ಕಿಗೂ ಕಮ್ಮಿ ಆಗಿಲ್ಲ ನಮ್ಮ ಡಿಪೋ ಅಕ್ಕಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಂಗೆ ಟೇಸ್ಟೂ ಹಂಗೆ ಚೆನ್ನಾಗಿರುತ್ತೆ. ಸೇಮ್ ನಾವು ಹೆಂಗೆ ಸೋನಾ ಮಸೂರಿ ಅಕ್ಕಿ ಬಾಸುಮತಿ ಅಕ್ಕಿಲಿ ನಾವು ಮಾಡ್ತೀವಿ ಪಲಾವು, ಆ ಥರನೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂತಂದರೆ ಅಗ್ಲ ಆಗಿದೆ. ನಾವು ಇನ್ನೊಂದು ಏನಂದರೆ ಇಲ್ಲಿ ನೀರು ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕು, ಏಕೆಂದರೆ ಇದು ಡಿಪೋ ಅಕ್ಕಿ ಆಗಿರೋದು. ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂದರೆ ಮುದ್ದೆ ಆಗೋಗುತ್ತೆ ನೋಡಿ. ಇದೊಂದು ಸ್ವಲ್ಪ ಆರಿದ್ರೆ ಅದು ಅಂತ ಚೆನ್ನಾಗಿರುತ್ತೆ, ಹಗಗಳು ಬರುತ್ತೆ ನೋಡಿ. ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಪ್ಲೀಸ್ ಎಲ್ಲರೂ ಯಾರ್ಯಾರು ನನ್ನ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ ಆನ್ ಮಾಡೋದನ್ನ ಮರಿಬೇಡಿ. ನಾನು ಇದೇ ಥರ ಹೊಸ ವೀಡಿಯೋಸ್ ಹಾಕ್ತಾಯಿರ್ತೀನಿ. ಎಲ್ಲ ವೀಡಿಯೋಸು ಒಂದೇ ಚಾನಲಲ್ಲಿ ನೋಡ್ಬೋದು. ಕ್ರಾಫ್ಟ್ ಆಗಿರ್ಬೋದು ಅಥವಾ ಒಂದು ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಏನೇ ಆದರೂ ನಾನು ಒಂದೇ ವೀಡಿಯೋದಲ್ಲಿ ನಾನು ಒಂದೇ ಚಾನಲಲ್ಲೇ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಇದು. ಥ್ಯಾಂಕ್ಸ್.